ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತಿನ ದಿವಸ ಜೋಳದ ಹಿಟ್ಟಲ್ಲಿ ಹೊಯ್ ಕಡುಬು ಅಥವಾ ಕುಚ್ಚಿದ ಕಡುಬು ಅಂತ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸುಲಭವಾಗಿ ಜೀರ್ಣಕಾರಿಯಾಗಿರೋ ಅಂಥ ಮತ್ತು ಎಣ್ಣೆ ಎಲ್ಲ ಖರ್ಚೇ ಇಲ್ಲದೆ ಇರೋ ಅಂಥದ್ದು ಒಂದು ಬ್ರೇಕ್ಫಾಸ್ಟ್ ಟಿಫಿನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈಗ ಸೀಸನ್ ಅಲ್ವಾ, ಬಟಾಣಿ, ಈರುಳ್ಳಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಜೀರಿಗೆ, 1-2 ಸ್ಪೂನ್ ಕಡಲೆ ಹಿಟ್ಟು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಜೋಳದ ಹಿಟ್ಟನ್ನು ನಾನು ಸ್ವಲ್ಪ ಬಿಸಿ ಬಿಸಿ ನೀರು, ಜೀರಿಗೆ, ಒಂಚೂರು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ನೋಡಿ. ಏನಿಲ್ಲ, ನೀರೇನು ಅಷ್ಟೇ ಹಾಕಿರೋದು, ಮತ್ತು ಎಣ್ಣೆ ಅದೆಲ್ಲ ಏನೂ ಹಾಕಿಲ್ಲ. ಆ ಥರ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ಆ ಥರನೇ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಮಗ್ರಿ ಇದ್ದರೆ ನೀವು ಈಸಿಯಾಗಿ ಜೋಳದ ಹಿಟ್ಟಿನ ಕುಚ್ಚಿದ ಕಡುಬು ಅಥವಾ ಹೊಯ್ ಕಡುಬು ಅಂತಲೂ ಕೂಡ ಕರೀತಾರೆ, ಅದನ್ನು ರೆಡಿ ಮಾಡ್ಬೋದು. ನೀವು ಮೊದಲು ಬಟಾಣಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಜೀರಿಗೆ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ, ಉಪ್ಪು ಇಷ್ಟನ್ನು, ಕಡಲೆ ಹಿಟ್ಟು ಮಾತ್ರ ಲಾಸ್ಟ್ ಹಾಕ್ಕೊಳ್ಳಿ. ಮಿಕ್ಕಿದ ಎಲ್ಲ ಸಾಮಗ್ರಿಗಳನ್ನು ನೀವು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಬಟಾಣಿ ಎಲ್ಲ ಇತ್ತಲ್ಲ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಇದಕ್ಕೆ ನೀವು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು 2 ಸ್ಪೂನ್ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೈಂಡಿಂಗ್ ಥರ, ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ. ಈ ಹಿಟ್ಟಿತ್ತಲ್ಲ, ಹಿಟ್ಟನ್ನು ಒಂದು ಸ್ವಲ್ಪ ತಗೊಂಡು ಈ ಥರ ಹಾಳೆ ಮೇಲೆ ಸುಮ್ಮನೆ ಈ ಥರ ನಿಧಾನಕ್ಕೆ, ಹಿಟ್ಟೆಲ್ಲ ಏನು ಹಾಕ್ಕೊಳ್ಳಲ್ಲ, ಆ ಥರ ಇದನ್ನು ಒತ್ತಿಟ್ಕೊಂಡು ಇದ್ರ ಮಧ್ಯದಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇಟ್ಟು ಒಳಗಡೆ ಹೊಯ್ ಕಡುಬು ಅಂತ ಹೇಳಿದೆ ಅಲ್ವಾ, ಖಾರದ್ದು ಮಾಡ್ತಾ ಇರೋದು, ಅದನ್ನಿಟ್ಬಿಟ್ಟು ನಾನು ಇಡ್ಲಿ ಸ್ಟ್ಯಾಂಡಲ್ಲಿಟ್ಟು ಇದನ್ನು, ಇಡ್ಲಿ ಸ್ಟ್ಯಾಂಡು ಅಥವಾ ಈ ಥರ ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಬೋದು ಹಬೆಯಲ್ಲಿ. ತುಂಬಾ ರುಚಿಯಾಗಿರುತ್ತೆ ನೋಡಿ. ಈ ಥರ ನಾನು ಕಡುಬಿನ ಥರ ಮೆತ್ತಗಿರುತ್ತೆ, ಜೋಳದ ಹಿಟ್ಟಲ್ಲಿ ಮಾಡಿರೋದಲ್ವ. ಸಾಧಾರಣವಾಗಿ ಜೋಳದ ಹಿಟ್ಟಲ್ಲಿ ಮಾಡಲ್ಲ ಯಾರೂ, ಅದನ್ನು ನಾನು ಬಿಸಿನೀರು ಹಾಕಿ ಕಲಸಿಟ್ಕೊಂಡು ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟು ಒಳ್ಳೆಯದು ಅಂತಾರಲ್ವ ಗೋಧಿ ಹಿಟ್ಟಿಗಿಂತ, ಅದರಿಂದ ಅಕ್ಕಿ ಹಿಟ್ಟು ಬೇಡ ಅಂತ ನಾನು ಈ ಥರ ಮಾಡಿದ್ದೀನಿ ನೋಡಿ. ಹಿಂಗಿಟ್ಟು ಇದನ್ನು ಕಣಕ ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಅದರೊಳಗಡೆ ಇಟ್ಟು ನಾನು ಕಡುಬು ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ ಥರ ನೀವು ಮಾಡಿದರೆ ಕಷ್ಟ ಏನೂ ಇಲ್ಲ. ಇದು ನೀವು ಈ ಥರ ಬೇಡ ಕಡುಬು ಥರ ಅಂದರೆ ನೀವು ಮೋದಕದ ಥರ ಕೂಡ ನೀವು ಇದನ್ನು ಮಾಡ್ಬೋದು. ಮತ್ತು ಮೆಲ್ಲಗೆ ಉಂಡಕ್ಕೆ ಮಾಡಿಬಿಟ್ಟು ನೀವು ಗುಂತ್ ಪೊಂಗನಾಲು ಇದಿರುತ್ತಲ್ವ, ಅದರಲ್ಲಿ ಕೂಡ ಇದನ್ನು ಗರಿಗರಿಯಾಗಿ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೋದು ನೋಡಿ. ಇವಾಗ ಇದನ್ನು ರೆಡಿ ಮಾಡಿರೋದನ್ನು ಈ ಥರ ಪ್ಲೇಟಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಹೊಯ್ ಕಡುಬು, ಜೋಳದ ಹಿಟ್ಟಲ್ಲಿ ಮಾಡಿರೋದು ಕುಚ್ಚಿದ ಕಡುಬು ಅಂತ ನಾವು ಕರಿತೀವಿ ನೋಡಿ. ಅದು ಕಲಿಸ್ಕೊಂಡಿರೋ ಹಿಟ್ಟು ತೋರಿಸಿದ್ದೀನಿ ನಿಮಗೆ ನಾನು. ಇದೇ ಥರ ಅದಕ್ಕೆ ಕಣಕ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಖಾರವಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇದ್ರ ಮಜಾನೇ ಬೇರೆ. ಎಣ್ಣೆ ಎಲ್ಲ ಏನೂ ಹಾಕಿಲ್ಲ ಅಲ್ವಾ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಬೋದು, ಫಾಲೋ ಮಾಡ್ಬೋದು. ಇದನ್ನು ನೀವು ಮೋದಕದ ಥರ ಕೂಡ ರೆಡಿ ಮಾಡಿಕೊಂಡು ಆ ಥರನೂ ಕೂಡ ಸರ್ವ್ ಮಾಡ್ಬೋದು. ನಮಸ್ಕಾರ.